ಹಾಯ್ ಎವ್ರಿವನ್, ನಾವಿವತ್ತು ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊತೀವಿ. ಇನ್ಶೂರೆನ್ಸಲ್ಲಿ ಫಸ್ಟ್ ಇನ್ಶೂರೆನ್ಸ್ ಏನು ಅಂತಂದರೆ, ವಾಟ್ ಈಸ್ ಇನ್ಶೂರೆನ್ಸ್ ಅಂದರೆ, ಇನ್ಶೂರೆನ್ಸ್ ಈಸ್ ಲೈಫ್ ಕವರೇಜ್, ಟ್ಯಾಕ್ಸ್ ಬೆನಿಫಿಟ್, ಫೈನಾನ್ಷಿಯಲ್ ಸೇಫ್ಟಿ ಕೊಡುತ್ತೆ, ಮತ್ತು ನಮ್ಮ ಲೈಫ್ನ ಸೆಕ್ಯೂರ್ ಮಾಡುತ್ತೆ, ಮತ್ತು ಪೀಸ್ ಆಫ್ ಮೈಂಡ್ ಇಡುತ್ತೆ, ಮತ್ತು ಗ್ಯಾರಂಟೆಡ್ ಇನ್ಕಮ್ ಇರುತ್ತೆ. ಇದರಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡಿರ್ತಾರಲ್ವ, ಅದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ಬೋದು, ಮತ್ತು ರಿಟರ್ನ್ ಇರ್ಬೋದು, ಎಲ್ಲನೂ ಕೂಡ ಇದು ಫಿಕ್ಸ್ಡ್ ಆಗಿ ಇರುತ್ತೆ. ಮತ್ತು ಇದರಲ್ಲಿ ಟೈಪ್ಸ್ ಆಫ್ ಇನ್ಶೂರೆನ್ಸಲ್ಲಿ ಫಸ್ಟು ಟರ್ಮ್ ಲೈಫ್ ಇನ್ಶೂರೆನ್ಸ್, ಹೋಲ್ ಲೈಫ್ ಇನ್ಶೂರೆನ್ಸ್, ಎಂಡೋಮೆಂಟ್ ಪಾಲಿಸಿ, ಮತ್ತು ಮನಿ ಬ್ಯಾಕ್ ಪಾಲಿಸಿ, ಯುಲಿಪ್ ಅಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್ ಅಂದರೆ ಮಾರ್ಕೆಟ್ ಲಿಂಕ್ಡ್ ಇರುತ್ತೆ ಇದು, ಬಟ್ ಲೈಫ್ ಕವರೇಜ್ ಕೂಡ ಇರುತ್ತೆ. ನೆಕ್ಸ್ಟ್ ಬಂದು ಚಿಲ್ಡ್ರನ್ಸ್ ಪ್ಲ್ಯಾನ್ಸ್, ಮತ್ತು ಲಾಸ್ಟಲ್ಲಿ ಇರೋದು ನಮಗೆ ರಿಟೈರ್ಮೆಂಟ್ ಪ್ಲ್ಯಾನ್. ಇವು ನಮಗೆ 7 ಏನಿದೆಯಲ್ಲ ಬೇಸಿಕ್ಸ್ ಅಂದರೆ ಟೈಪ್ಸ್ ಆಫ್ ಇನ್ಶೂರೆನ್ಸ್ ನಾವು ಫಾಲೋ ಆಗೋದು. ಮತ್ತು ನಮ್ಗೆ ಇನ್ಶೂರೆನ್ಸ್ ಯಾಕೆ ಬೇಕು ಅಂದರೆ, ಫಸ್ಟು ನಾವು ಇನ್ಶೂರೆನ್ಸ್ ಎದಕ್ಕೆ ತೊಗೊತೀವಿ ಅಂದರೆ, ನಮ್ಮದು ಏನಾದರೂ ಅಂದರೆ ನಮ್ದು ಏನಾದರೂ ಸಾಲ ಇತ್ತಪ್ಪ, ಅದರಿಂದ ನಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡಬೇಕಿತ್ತು ಅಂತಂದರೆ ನಾವು ಇನ್ಶೂರೆನ್ಸ್ ಈಸ್ ಅ ಬೆಸ್ಟ್ ಆಪ್ಷನ್. ನೆಕ್ಸ್ಟು ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ, ಮತ್ತು ಏನಾದರೂ ನಮ್ಗೆ ಎಕ್ಸ್ಟ್ರಾ ರಿಟೈರ್ಮೆಂಟ್ ಗೋಲ್ಗೆ ಅಂದರೆ ರಿಟೈರ್ಮೆಂಟ್ ಆದಮೇಲೆ ನಮ್ಗೆ ಇನ್ಕಮ್ ಬರ್ತಿರಬೇಕು, ರೆಗ್ಯುಲರ್ ಇನ್ಕಮ್ ಬೇಕು ಅನ್ನೋದಕ್ಕೆ, ಮತ್ತು ನಮ್ಮದು ಲಾಂಗ್ ಟರ್ಮ್ ಗೋಲ್ ಏನಿದೆ, ಮನೆ ಕಟ್ಟೋದಾಗಿರ್ಬೋದು, ಅಥವಾ ಮಕ್ಕಳು ಮದುವೆನೋ, ಎಜುಕೇಷನು, ಮಕ್ಕಳ ಬಗ್ಗೆನೋ ಅದ್ರ ಬಗ್ಗೆನೂ ನಾವು ಮಾಡ್ಬೋದು. ಮತ್ತು ಮೈಂಡ್ ಕೂಡ ಕಾಮಾಗಿರುತ್ತೆ. ಮತ್ತು ನಾವು ಯಾವುದಾದ್ರೂ ಅಂದರೆ ಕ್ರಿಯೇಟಿಂಗ್ ಸೇವಿಂಗ್ ಅಂದರೆ ನಾವು ಸೋರ್ಸಸ್ ಆಫ್ ಇನ್ಕಮ್ ಯಾವ ಥರ ಸೇವ್ ಮಾಡೋದಂತನೂ ಇದು ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಟು ಸೇವ್ ಅವರ್ ಮನಿ. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಟೇಕಿಂಗ್ ಅಂದರೆ ನಮ್ಮ ಪ್ರೀತಿ ವ್ಯಕ್ತಿಗಳಾಗಿರ್ಬೋದು, ನಮ್ಮ ಅಪ್ಪ ಅಮ್ಮನ ಮಕ್ಕಳೆಲ್ಲ ನಾವೊಂದು ಸೇಫಾಗಿ ಮತ್ತು ಸೆಕ್ಯೂರಾಗಿ ಫೈನಾನ್ಷಿಯಲಿಯಾಗಿ ಸ್ಟೇಬಲ್ ಇದರಲ್ಲಿ ಇಡ್ಬೋದು. ನೆಕ್ಸ್ಟ್ ಟೈಪ್ ಆಫ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಸೆಲ್ ಆಗೋದು ಯಾವುದಂದ್ರೆ, ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸ್. ಇದಕ್ಕಂದ್ರೆ ನಮ್ಮ ಸೆಕ್ಯೂರಿಟಿ ಪರ್ಪಸ್, ನಮ್ಮದು ಲವ್ಡ್ ಒನ್ಸ್ ಅಂದರೆ ನಮ್ಮ ಅಪ್ಪ ಅಮ್ಮ, ನಮ್ಮ ತಂದೆ ತಾಯಿ, ಅಥವಾ ನಮ್ಮ ಫ್ಯೂಚರ್ ವೈಫ್ಗಿರ್ಬೋದು, ಹಸ್ಬೆಂಡ್ಗಿರ್ಬೋದು, ನಮ್ಮ ಮಕ್ಕಳಿಗಿರ್ಬೋದು, ಅದ್ರದ್ದೆಲ್ಲ ಎಜುಕೇಷನ್ ಪರ್ಪಸ್. ಇಲ್ಲ ಅಂದರೆ ಟರ್ಮ್ ಪ್ಲ್ಯಾನ್ ಮಾಡೋದೇ ಫಸ್ಟು ನಮಗೋಸ್ಕರಲ್ಲ, ನಮಗಿರೋರ್ಗೋಸ್ಕರ ಅಂತ. ನೆಕ್ಸ್ಟ್ ಬಂದು ಹೋಲ್ ಲೈಫ್ ಇನ್ಶೂರೆನ್ಸ್. ಇದು ಏನಂದರೆ ಪ್ರೊಟೆಕ್ಷನ್ ಮತ್ತು ಹೋಲ್ ಲೈಫ್ ಕವರೇಜ್ ಇರುತ್ತೆ. ನೆಕ್ಸ್ಟ್ ಎಂಡೋಮೆಂಟ್ ಪ್ಲ್ಯಾನ್ಸಲ್ಲಿ ನಮಗೆ ಸೇವಿಂಗ್ಸ್ ಪ್ಲಸ್ ಲೈಫ್ ಕವರೇಜ್ ಇರುತ್ತೆ. ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಆಫ್ಟರ್ 60 ರೆಗ್ಯುಲರ್ ಆಗಿ ಇನ್ಕಮ್ ಜನ್ರೇಟ್ ಆಗೋ ಪ್ಲ್ಯಾನ್. ನೆಕ್ಸ್ಟ್ ಯುಲಿಪ್, ಇಟ್ ಈಸ್ ಮಾರ್ಕೆಟ್ ಲಿಂಕ್, ಪ್ಯೂರ್ಲಿ ಮಾರ್ಕೆಟ್ ಲಿಂಕ್ಡ್ ಇರುತ್ತೆ. ಮತ್ತು ಚಿಲ್ಡ್ರನ್ಸ್ ಪ್ಲ್ಯಾನಲ್ಲಿ ಇದು ಗ್ಯಾರಂಟೆಡ್ ಇರುತ್ತೆ, ಮತ್ತು ಮಿನಿಮಮ್ ಪ್ರೀಮಿಯಮಿಂದ ಹಿಡಿದು ಅವ್ರಿಗೆ ಒಂದು ರೆಗ್ಯುಲರ್ ಪೇಮೆಂಟ್, ಅವರೊಂದು ಅಡಲ್ಟ್ ಆಗೋಷ್ಟಿಗೆ ಅವ್ರಿಗೊಂದು ಮಿನಿಮಮ್ ಲೈಫ್ ಕವರೇಜ್ ಕೂಡ ಇರುತ್ತೆ ಇದರೊಳಗೆ. ನೆಕ್ಸ್ಟ್ ಅಂದರೆ 9 ರೀಸನ್ಸ್ ಇದಕ್ಕೆ ನಾವು ಇನ್ಶೂರೆನ್ಸ್ ಮಾಡ್ಕೋಬೇಕಂದ್ರೆ, ಒಂದು ನಮಗೆ ಲಿಕ್ವಿಡ್ ಕ್ಯಾಶಲ್ಲಿ ಕೂಡ ಇರುತ್ತೆ, ಅಂದರೆ ರೆಗ್ಯುಲರ್ ಗ್ಯಾರಂಟೆಡ್ ಇನ್ಕಮ್ ಅಂದರೆ ಪೇಔಟ್ ಇರುತ್ತೆ ರೆಗ್ಯುಲರ್ ಆಗಿ. ನೆಕ್ಸ್ಟು ನಮಗೆ ಅಮೌಂಟ್ ರೆಗ್ಯುಲರ್ ಆಗಿ ಬರ್ತಿತ್ತು ಅಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ. ಮತ್ತು ನಮ್ಮದು ಇನ್ಕಮ್ ಮೇಲೆ ಏನಿರುತ್ತಲ್ಲ ಅದೆಲ್ಲ ಬಾಂಡಲ್ಲಿರುತ್ತೆ. ನೆಕ್ಸ್ಟು ಸಪ್ಲೈಮೆಂಟ್ ಆಫ್ ರಿಟೈರ್ಮೆಂಟ್ ಇನ್ಕಮ್, ನಮ್ಮದು ರೆಗ್ಯುಲರ್ ಆಗಿ ನಾವೇನಂತಿದ್ದಲ್ಲ ರಿಟೈರ್ಮೆಂಟ್ ಆದಮೇಲೆ ನಮ್ಗೆ ರೆಗ್ಯುಲರ್ ಆಗಿ ಕ್ಯಾಶ್ ಬ್ಯಾಕ್ ಇರುತ್ತೆ, ಅಂದರೆ ಅಮೌಂಟ್ ಇರುತ್ತೆ. ನೆಕ್ಸ್ಟ್ ಹೆಲ್ತ್ ಬೆನಿಫಿಟ್ ಇರುತ್ತೆ, ಮತ್ತು ನಮ್ಮದು ಎಸ್ಟಿಮೇಟ್ ಪ್ಲ್ಯಾನಿಂಗ್ ಏನಿದೆ ಅದು ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಟ್ಯಾಕ್ಸ್ ಇರೋದಿಲ್ಲ ಇದರಲ್ಲಿ, ಮತ್ತು ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಇರುತ್ತೆ, ಮತ್ತು ಇನ್ಕಮ್ ರೀಪ್ಲೇಸ್ಮೆಂಟ್ ಅಂದರೆ ನಮ್ಗೆ ರೆಗ್ಯುಲರ್ ಪೇಔಟ್ ಇರೋದ್ರಿಂದ ನಮ್ಗೆ ಇನ್ಕಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಯಾವ ಏಜಿಂದ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಅಂದರೆ, ಎಸ್ಪೆಷಲಿ ಚಿಲ್ಡ್ರನ್ಸ್ ಪ್ಲ್ಯಾನಿಂಗ್ ಅಂತಂದರೆ ಅಪ್ ಟು 3 ಇಯರ್ಸ್ ಮಿನಿಮಮ್ ಬೇಬಿಯಿಂದ ಹಿಡಿದು ಅಪ್ ಟು 60 ಇಯರ್ಸ್ವರೆಗೂ ಇನ್ಶೂರೆನ್ಸ್ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಯಾಕೆ ಇನ್ಶೂರೆನ್ಸ್ ತೊಗೋಬೇಕಂದ್ರೆ, ಅವ್ರದ್ದು ಕವರೇಜ್ ಅಂದರೆ ಪ್ರೀಮಿಯಮ್ ತುಂಬ ಕಡಿಮೆ ಇರುತ್ತೆ, ಮತ್ತು ಅವರು ಒಂದು ಅಡಲ್ಟ್ ಆಗೋಷ್ಟಿಗೆಲ್ಲ ಅವ್ರಿಗೆ ಒಂದು ಕವರೇಜ್ ಇರುತ್ತೆ, ಮತ್ತು ಇಟ್ ಈಸ್ ಕಾಸ್ಟ್ ಆಲ್ಮೋಸ್ಟ್ ನಥಿಂಗ್. ಅಂದರೆ ಅವ್ರಿಗೇನೂ ಪ್ರೀಮಿಯಮ್ ಇರೋಲ್ಲ. ಇಯರ್ಲಿ 5,000 to 6,000, ಮಂತ್ಲಿ 500 to 600 ಅಷ್ಟೇ ಇರುತ್ತೆ. ನೆಕ್ಸ್ಟು ಅವ್ರಿಗೆ ಲೈಫಲ್ಲಿ ಮುಂದೆ ಫ್ಯೂಚರ್ ಡೇ ಬೈ ಡೇ ಅವ್ರದ್ದು ಕವರೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಂಗೆ ಅವ್ರ ಇನ್ಕಮ್ ಕೂಡ ಎವ್ರಿ ಇಯರ್ ಜನ್ರೇಟ್ ಮಾಡ್ಕೊತಿರ್ತಾರೆ, ಮತ್ತು ಅವ್ರದ್ದು ಲೈಫ್ ಕವರೇಜ್ ಕೂಡ ಅಂದರೆ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಇದರಿಂದ ಮಕ್ಕಳಿಗೆ ನೀವು ಮಿನಿಮಮ್ ಏಜಲ್ಲಿ ಮಾಡಿದರೆ ಒಂದು ಮೆಡಿಕಲ್ ಬೆನಿಫಿಟ್ ಇರುತ್ತೆ, ಒಂದು ಅವರಿಗೆ ಪ್ರೀಮಿಯಮ್ ಕಡಿಮೆ ಇರುತ್ತೆ. ಸೊ ಅವ್ರ ಲೈಫ್ ಲಾಂಗ್ ಅವ್ರ ರಿಸ್ಕ್ ಬಗ್ಗೆ ನಿಮಗೆ ಟೆನ್ಷನ್ ಇರೋದಲ್ಲ. ಸೊ ನೀವು ಪೀಸ್ ಆಫ್ ಮೈಂಡಿಂದ ಇರ್ಬೋದು.